ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ನೋಡ್ರಿ, ನನ್ನ ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ಶರಣು ಶರಣಾರ್ಥಿ. ನೋಡ್ರಿ, ನನ್ನ ಚಾನಲ್ನ ಎಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದಾರಲ್ಲ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅವ್ರಿಗೆ ನಾನು ಆಭಾರಿಯಾಗಿರ್ತೀನಿ ಅಂತ ಕೇಳ್ಕೊತಾ, ಇವಾಗ ನೋಡ್ರಿ, ನಾನು ಇವಾಗ ವಿಡಿಯೋ ಮಾಡಿರೋ ಉದ್ದೇಶ ಅಂದರೆ, ಇವಾಗ ಕೆಲವೊಂದು ವಿಡಿಯೋಗಳಿಗೆ ಅದರ್ ನೋಟಿಸ್ ಅಂತ ಬಂದ್ಬಿಡ್ತೈತಿ. ಇದು ಬಂತಂದ್ರೆ ಏನಾಗುತ್ತೆ, ನಿಮ್ಮ ಚಾನಲ್ಗೇನಾದರೂ ಎಫೆಕ್ಟ್ ಆಗ್ತೈತಾ ಅಥವಾ ನಿಮ್ಮ ಚಾನಲ್ ಏನಾದರೂ ಡಿಮಾನಿಟೈಜೇಷನ್ ಆಗ್ತದ? ಮಾನಿಟೈಜೇಷನ್ ಆದಾಗ ಈ ರೀತಿ ಬಂದರೆ ಹೇಗೆ, ಮಾನಿಟೈಜೇಷನ್ ಆಗಲಿಲ್ಲ ಅಂದರೆ ಹೇಗೆ ಅಂತಂದು, ಮತ್ತು ಇದು ಆದರೆ ಅದನ್ನು ಯಾವ ರೀತಿ ತೆಗಿಬೋದು ಅನ್ನೋದು ಸೊಲ್ಯೂಷನ್ನ ಈ ವಿಡಿಯೋದೊಳಗೆ ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಥ್ಯಾಂಕ್ ಯು ಅಂತ ಕಮೆಂಟ್ಸ್ ಮಾಡಿರಿ. ಇಲ್ಲಿ ನೋಡ್ರಿ, ಇದು ಯೂಟ್ಯೂಬ್ದ ಅನಲೈಟಿಕ್ ಇದ್ರೆ ರೀಚ್ ಅದೆಲ್ಲ ಕೊಟ್ಟೈತಿ, ಬಟ್ ಆದರೆ ಮತ್ತು ಅದರ್ ನೋಟಿಸ್ ಅಂತ ಬಂದ್ಬಿಟ್ಟೈತಿ. ಇದು ಎದಕ್ಕೆ ಬರ್ತೈತಪ್ಪ ಅಂತಂದ್ರೆ, ನಿಮ್ಮ ಫೋನಿನೊಳಗೆ ಏನಾದರೂ ನೀವು ಯಾವುದಾದ್ರೂ ವಿಡಿಯೋ ಹಾಕಿರ್ತೀರಿ, ಆ ವಿಡಿಯೋಗೆ ನಿಮ್ದು ಯಾವುದೇ ವಾಯ್ಸ್ ಓವರ್ ಇಲ್ಲಾರ್ದ ಅಥವಾ ಬೇರೆಯವ್ರದ್ದು ಯಾರ್ದಾದ್ರೂ ಮ್ಯೂಸಿಕ್ಕನ್ನು ಆ್ಯಡ್ ಮಾಡಿದ್ರೆ, ಅದು ಮ್ಯೂಸಿಕ್ ಆ್ಯಡ್ ಯಾರ್ದು ಮ್ಯೂಸಿಕ್ ಮಾಡಿರ್ತಾರಲ್ಲ ಅವರು ನಿಮಗೆ ನೋಟಿಸನ್ನು ಕೊಟ್ಟಿರ್ತಾರೆ. ಅದು ಬೇರೆಯವ್ರದ್ದು ಸಾಂಗನ್ನು ನಾವು ನಮ್ಮ ಫೋನಿಂದ ಒಳಗೆ ಅಂದರೆ ನಮ್ಮ ಒಂದು ಕಂಟೆಂಟ್ ಮಾಡಿರ್ತೀವಲ್ಲ ಆ ಕಂಟೆಂಟ್ಗೆ ಹಾಕಿದ್ರೆ ಈ ರೀತಿ ಬರ್ತೈತಿ. ಅದನ್ನು ತೆಗಿಬೋದು. ಯಾವ ರೀತಿ ತೆಗಿಯೋದು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳಿಕತ್ತೀನಿ ನೋಡ್ರಿ. ಇವಾಗ ನಂದು ಒಂದು ಇದಕ್ಕೆ ಇಲ್ಲಿ ಅದರ್ ನೋಟಿಸ್ ಅಂತ ಬಂದೈತಿ. ಇದು ನೋಡ್ರಿ, ಇವಾಗ ಬಂದ ನಂತರ ಇಲ್ಲಿ ಅದರ್ ನೋಟಿಸ್ ಅಂದಲ್ಲೇ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವ್ಯೂ ಡೀಟೇಲ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಬೇಕು, ಈ ರೀತಿ ಓಪನ್ ಆಗ್ತೈತಿ. ಆಮೇಲೆ ನೋ ಇಂಪಾರ್ಟೆಂಟ್ ಟು ಯುವರ್ ವಿಡಿಯೋ ರೀಚ್ ಅಂತ ಐತಿ. ಮತ್ತು ನಿಮ್ಮ ವಿಡಿಯೋ ರೀಚಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ. ಹಾಗೆ ಈ ಸಾಂಗನ್ನು ಮ್ಯೂಟ್ ಮಾಡ್ಬೋದು ಅಂತ ಐತೆ ನೋಡ್ರಿ, ಫಸ್ಟ್ ಒನ್ನು. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಹಾಗೇನೈತಲ್ಲ ಇಲ್ಲಿ ಸೇವ್ ಅಂತ ಕೊಟ್ಟರೆ, ಮತ್ತು ನಾವೇನು ಸಾಂಗ್ ಅದರಿಂದನೇ ಅವರೇನು ಹಾಕಿದಾರಲ್ಲ ಅದರ ನೋಟಿಸನ್ನು ಕೊಟ್ಟಿದ್ದಾರಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮ್ಯೂಟ್ ಆಲ್ ದ ಸೌಂಡ್ ಇನ್ ದ ಕ್ಲೇಮ್ ಅಂತಂದಲ್ಲಿ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಚೇಂಜಸ್ ಅಂತಂದರೆ ಕ್ಲಿಕ್ ಮಾಡಬೇಕು. ಈ ರೀತಿ ನಾವು ಕ್ಲಿಕ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಹಾಕಿರುವ ಆ ಸಾಂಗ್ ಏನೈತಲ್ಲ ಮ್ಯೂಟ್ ಆಗ್ತೈತಿ, ಬಟ್ ಅದು ರೀಚ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಆಯಿತು, ನಾನೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ ನೋಡ್ರಿ. ಈಗ ನಾವು ಹೋಗ್ಬಿಟ್ಟು ಯೂಟ್ಯೂಬ್ಗೆ ಹೋಗಿ ಆ ಸೌಂಡ್ ಬರ್ತಾಯಿತ್ತೋ ಇಲ್ವೋ, ಮ್ಯೂಟ್ ಆಗೈತೋ ಇಲ್ವೋ, ಅಥವಾ ನೋಟಿಸ್ ಈ ಅದರ್ ನೋಟಿಸ್ ಬಂದಿದ್ದು ಹೋಗೈತೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಿ ನೋಡೋಣಂತ. ಇವಾಗ ನೋಡ್ರಿ, ಇವಾಗ ಮತ್ತೆ ವಾಪಸ್ ಗ್ಯಾಲರಿಗೆ ಹೋಗ್ಬಿಟ್ಟು ಅಥವಾ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡೋಣಂತ ಬನ್ನಿರಿ. ಇವೆಲ್ಲ ನೋಡ್ರಿ, ಎಲ್ಲವೂ ಮ್ಯೂಟ್ ಆಗೈತೆ, ಯಾವುದೇ ರೀತಿ ಇದು ಇಲ್ಲ ಇಲ್ಲಿ. ಆದರೆ ಅದರ್ ನೋಟಿಸ್ ಅಂತ ಬಂದೈತಿ. 1-2 ನಿಮಿಷ ಅದೇ ಥರ ಇರ್ತೈತಿ. ಈಗ ನಾವು ಕನ್ಫರ್ಮ್ ಆಗಿ ಕರೆಕ್ಟಾಗಿ ಆಗೈತೋ ಇಲ್ಲೋ ಅನ್ನೋದನ್ನು ಮತ್ತು ನಾವು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟೆ ನೋಡಬೇಕಾಗ್ತೈತಿ. ನೀವು ಯೂಟ್ಯೂಬ್ ಚಾನಲ್ಗೆ ಅಂದರೆ ನಿಮ್ಮ ಫೋನ್ ಒಳಗೆ ನಿಮ್ಮ ತಂದೆ ತಾಯಿಯವ್ರದ್ದು ಯಾವ್ದಾದ್ರು ಫೋನ್ ಇರ್ತೈತಲ್ಲ ಆ ಫೋನನ್ನು ಓಪನ್ ಮಾಡ್ಕೊಳ್ರಿ, ಅಥವಾ ನಿಮ್ಮದೇ ಫೋನ್ ಇರುತ್ತಲ್ಲ ನಿಮ್ಮ ಫೋನ್ದೊಳಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ರಿ. ಇದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನಂದು ಯೂಟ್ಯೂಬ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ನೋಡ್ತೀನಿ ಅದು ಸೌಂಡ್ ಮ್ಯೂಟ್ ಆಗಿತ್ತೋ ಇಲ್ಲೋ ಅಂತಂದ. ಇವಾಗ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದು ಸೌಂಡ್ ಮ್ಯೂಟ್ ಆಗೈತೆ ನೋಡ್ರಿ, ಯಾವುದೇ ರೀತಿ ಸೌಂಡ್ ಇಲ್ಲ. ನೋಡಿದ್ರಲ್ಲ, ಯಾವುದೇ ರೀತಿ ಸೌಂಡ್ ಅಂತೂ ಬರಲಿಲ್ಲ. ಈಗ ಅದು ನಾವು ಮತ್ತೆ YT ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ಇಲ್ಲಿ ಅದರ್ ನೋಟಿಸ್ ಅನ್ನೋದು ಹೋಗೈತೆ ನೋಡ್ರಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಅಂತ ಕಮೆಂಟ್ಸ್ ಮಾಡಿರಿ.